ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಆಲಿಯಾ ಎಂಬ್ರಾಯ್ಡ್ರಿ ಡಿಸೈನ್ಸ್. ಇವತ್ತು ನಾನು ಒಂದು ಬೇಸಿಕ್ ಸ್ಟಿಚ್ನ ಹೇಳ್ಕೊಡೋಣ ಅಂತ ಅಂದ್ಕೊಂಡು ವಿಡಿಯೋ ಮಾಡಿದ್ದೀನಿ. ಇವತ್ತು ನಾನು ಬೇಸಿಕ್ ಕ್ಲಾಸ್ನಲ್ಲಿ ಲೀಫ್ ಡಿಸೈನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಲೀಫ್ ಅಂತೂ ತುಂಬ ಡಿಸೈನಲ್ಲಿ ಬರ್ತಾ ಇರುತ್ತೆ. ಲೀಫ್ ತುಂಬ ಕಡೆ ಯೂಸ್ ಆಗುತ್ತೆ. ಈಗಂತೂ ಹೆಚ್ಚಿನ ಡಿಸೈನ್ಗಳಲ್ಲಿ ಈ ಥರ ಲೀಫ್ ಒಂದು ಇದ್ದೇ ಇರುತ್ತೆ. ಲೀಫು ತುಂಬ ಡಿಸೈನಲ್ಲಿ ಬರೋದ್ರಿಂದ ಇದನ್ನು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನೀವು ಪ್ರಾಕ್ಟೀಸ್ ಎಷ್ಟು ಮಾಡ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ಇದು ಹೆಂಗೆ ಬೇಕಾದರೂ ನಾವು ಲೀಫ್ ಅಂದರೆ ಏನು ಒಂದೇ ಥರ ಇರಲ್ಲ, ಯಾವ ರೀತಿ ಬೇಕಿದ್ರೂ ಲೀಫ್ನ ಮಾಡ್ತಾ ಹೋಗ್ಬೋದು. ಶೇಪ್ನ ನಾವು ಯಾವ ರೀತಿ ಬೇಕಿದ್ರೂ ಕೊಡ್ಬೋದು. ನೀವು ಆಲ್ರೆಡಿ ನೋಡಿದ್ದೀರಾ, ನನ್ನ ಪಕ್ಕದಲ್ಲಿ ಒಂದು ಲೈನ್ ಹಾಕಿದ್ದೀನಿ. ಸೊ ಅಲ್ಲಿ ಹಾಕಬೇಕಾದ್ರೆ ಸ್ವಲ್ಪ ನನಗೆ ದಾರ ತುಂಬ ಟೈಟಾಗಿದ್ದರಿಂದ ಡಿಸೈನು ಅಂದರೆ ದಾರ ಕಟ್ಟಾಗ್ತಾಯಿತ್ತು. ದಾರ ಕೆಲವು ಸರಿ ಕಟ್ಟಾಗೋದು ಯಾಕೆ ಕಟ್ಟಾಗುತ್ತೆ ಅಂತ ಕೆಲವರು ಕೇಳ್ತಾರೆ. ತುಂಬ ಟೈಟ್ ಆದರೂ ಕೂಡ ದಾರ ಕಟ್ಟಾಗುತ್ತೆ. ಟೈಟ್ ಆಗೋದು ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ನೀವು ನೀಡಲಿಗೆ ಹಾಕ್ತಿರಲ್ವ ದಾರನ, ನೀಡಲಿಗೆ ಹಾಕಿದಾಗ ನಾವು ಸ್ವಲ್ಪ ಎಳೆದ್ರೆ ದಾರ ಗೊತ್ತಾಗುತ್ತೆ. ಎಳೆದಾಗ ಟೈಟಾಗಿ ಬಂದರೆ ದಾರ ಟೈಟ್ ಇದೆ ಅಂತ ಅರ್ಥ. ಅವಾಗ ಏನು ಮಾಡಬೇಕು, ಸ್ವಲ್ಪ ಲೂಸ್ ಮಾಡ್ಕೋಬೇಕು. ಸ್ವಲ್ಪ ಲೂಸ್ ಮಾಡ್ಕೊಂಡು ಮತ್ತೆ ದಾರನ ಎಳೆದು ನೋಡಬೇಕು. ಆವಾಗ ಸ್ವಲ್ಪ ತುಂಬ ಟೈಟು ಅಲ್ಲ, ತುಂಬ ಲೂಸು ಬರಬಾರ್ದು, ದಾರ ಮೀಡಿಯಮ್ ಆಗಿ ಬರಬೇಕು. ಆವಾಗ ಸರಿ ಇದೆ ಅಂತ ಅರ್ಥ. ಈ ಜರಿ ಥ್ರೆಡ್ ಎಲ್ಲ ಹಾಕಿದಾಗ ತುಂಬ ಲೂಸ್ ಆಗುತ್ತೆ. ಆವಾಗ ನಾವು ಸ್ವಲ್ಪ ಟೈಟ್ ಮಾಡ್ಕೋಬೇಕು. ನಿಮಗೆ ಮಾಡುವಾಗ ನಿಮಗೆ ಅರ್ಥ ಆಗುತ್ತೆ. ಸೊ ಈಗ ನಾನು ಲೀಫ್ನ ಹೇಗೆ ಮಾಡಿದ್ದೀನಿ ಅಂತ ಹೇಳ್ತಾ ಹೋಗ್ತೀನಿ. ಇದು ಲೀಫ್ನ ಕೂಡ ಅಷ್ಟೇ. ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ, ಲೀಫ್ ಮಾಡುವಾಗ 0 ಬಿಡ್ತಿಂದ, ಈಗ ನೋಡಿ ಲೀಫ್ನ 2 ಸೈಡ್ ಬರುತ್ತಲ್ವ, ಇದು ಒಂದು ಸೈಡು, ಇದು ಇನ್ನೊಂದು ಸೈಡು. ಓಕೆನಾ? 2 ಸೈಡು. ಸೊ 2 ಸೈಡನ್ನು ನಾವು 0 to 5, 5 to 0, 0 to 5, 5 to 0 ಈ ರೀತಿ ತಗೋಬೇಕು. ಮಿಡ್ಲಿಗೆ ಬರ್ತಾ 5, ಮತ್ತು ಶಾರ್ಪ್ನೆಸ್ ಕೊಡ್ತಾ 0, ಮತ್ತು 0 to 5, 5 to 0 ಈ ರೀತಿ ಹೋಗ್ತಾ ಹೋಗಬೇಕು. ಇಲ್ಲಿ ನೀವು ವಿಡ್ತ್ ಹೇಳೋದ್ರಿಂದ ನಿಮಗೆ ಅಷ್ಟು ಅರ್ಥ ಆಗೋದಿಲ್ಲ. ಇಲ್ಲಿ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಲೀಫ್ನ ನಾವು ಪ್ರಾಕ್ಟೀಸ್ ಅದನ್ನು ಲೀಫ್ ಅಥವಾ ಯಾವುದೇ ಡಿಸೈನ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಫ್ರೇಮ್ನ ನಾವು ಯಾವ ರೀತಿ ಮೂವ್ ಮಾಡ್ತಾ ಹೋಗ್ತೀವಿ ಆ ಥರ ಡಿಸೈನ್ ಬರುತ್ತೆ. ಫ್ರೇಮ್ನ ನಾವು ಮೂವ್ ಮಾಡೋದೇ ಇಂಪಾರ್ಟೆಂಟ್. ನೋಡಿ, ನನ್ನ ಕೈನ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಮಗೆ ಲೀಫ್ ಡಿಸೈನಿಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಫ್ರೇಮ್ನ ನಿಧಾನವಾಗಿ ಮೂವ್ ಮಾಡಬೇಕು. ಆವಾಗ ನಮ್ಮ ಡಿಸೈನ್ ಕೂಡ ಚೆನ್ನಾಗಾಗ್ತಾ ಹೋಗುತ್ತೆ. ಫ್ರೇಮ್ ಬ್ಯಾಲೆನ್ಸು ತುಂಬ ಇಂಪಾರ್ಟೆಂಟ್. ಫ್ರೇಮ್ನ ನಾವು ಯಾವ ರೀತಿ ಹೆಂಗೆ ತಿರುಗಿಸ್ತೀವೋ ಹಂಗೆ ಡಿಸೈನ್ ಹೋಗುತ್ತೆ ಅಂತ ನೋಡಿ ನಾನಿಲ್ಲಿ ಮಾಡಿದ್ದೀನಿ, ನಿಮಗೆ ಅರ್ಥ ಆಗಲಿ ಅಂತ. ಇಲ್ಲಿ ನೀವು ವಿಡ್ತ್ನ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ನಾನು 0 to 5, 5 ಅಂದರೆ ಅಗಲ ತುಂಬ ಬರುತ್ತೆ, ಅದು ತುಂಬ ಸ್ಲೋ ಮಾಡಿದಾಗ. ಇದೇನು ಮಾಡಬೇಕು, ಇಲ್ಲಿ ಫಾಸ್ಟಾಗಿ ಮೂವ್ ಮಾಡೋದ್ರಿಂದ ನೋಡಿ 0 to 5, 5 to 0, 0 to 5, 5 to 0 ಈ ರೀತಿ ನೀವು ಎರಡೂ ಕಡೆ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ನೋಡಿ, ನೀಟಾಗಿ ಅಬ್ಸರ್ವ್ ಮಾಡಿ. 0 to 5, 5 to 0 to 5, 5 to 0 ಈ ಥರ. ಈ ರೀತಿ ಮಾಡ್ತಾ ಹೋಗಬೇಕಾಗತ್ತೆ. ಈಗ ಲೆಗ್ನ ಅಬ್ಸರ್ವ್ ಮಾಡಿ.
ಸ್ಲೋ ಅಂದರೆ ನಿಧಾನವಾಗಿ ಲಿಫ್ಟ್ ಮಾಡಬೇಕಷ್ಟೆ, ಆ ರೀತಿ. ಪ್ರಾಕ್ಟೀಸ್ ಬೇಕು. ಪ್ರಾಕ್ಟೀಸ್ ನೀವು ದಿನಕ್ಕೆ 2 to 3 ಅವರ್ಸ್ ಅಂತೂ ಮಾಡಲೇಬೇಕು. 2 ರಿಂದ 3 ಗಂಟೆ ಪ್ರಾಕ್ಟೀಸ್ ಮಾಡಬೇಕು. ಆಮೇಲೆ ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ಡೈಲಿ 1 ಅವರ್ ಆದರೂ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಇವತ್ತು ಮಾಡಿ ಇನ್ನೊಂದು ವಾರ ಬಿಟ್ಟು ಮಾಡಿದ್ರೆ ಪ್ರಾಕ್ಟೀಸ್ ತಪ್ಪಿ ಹೋಗುತ್ತೆ. ಮತ್ತೆ ನಿಮ್ಗೆ ಹೊಸದಾಗಿ ಫ್ರೇಮ್ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ನೋಡಿದ್ರಾ, ಈ ರೀತಿ ಡಿಸೈನ್ ಬಂದಿದೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚು ಹೆಚ್ಚು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.